ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸೂಗೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ 1 ಈ ಕೇಂದ್ರವು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು, ಸದರಿ ಬಾಡಿಗೆ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯಗಳಾದ ಫ್ಯಾನ್, ಕುರ್ಚಿ, ಟೇಬಲ್ ಮತ್ತು ಮಕ್ಕಳಿಗೆ ಕಲಿಸುವುದಕ್ಕೆ ಬೋರ್ಡ್ ಮತ್ತು ಆಟದ ಸಾಮಾನು, ಶೌಚಾಲಯ, ಕುಡಿಯುವುದಕ್ಕೆ ನೀರು ಇವು ಯಾವೂ ಕೂಡ ಇರುವುದಿಲ್ಲ ಮತ್ತು ಕೇಂದ್ರದ ಸುತ್ತಮುತ್ತಲೂ ಕೂಡ ಸ್ವಚ್ಛತೆ ಇರುವುದಿಲ್ಲ. ಇದರಿಂದ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ. ಈ ಕೂಡಲೇ ಸದರಿ ಕೇಂದ್ರವನ್ನು ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ನೀಡಿ ಬಡ ಮಕ್ಕಳ ಕಲಿಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಈಗಾಗಲೇ ತಮ್ಮ ಇಲಾಖೆಗೆ ಮನವಿ ಮಾಡಿಕೊಂಡ್ರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಹೆರಿಗೆ ಮಹಿಳೆಯರಿಗೆ ಹೆರಿಗೆ ಭತ್ಯೆ ಅವರ ಖಾತೆಗೆ ಜಮಾ ಆಗಿರುವುದಿಲ್ಲ. ಈ ವಿಚಾರವಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ. ಜಿಲ್ಲಾ ವರದಿಗಾರರು ಸಂತೋಷ್ ಭೂಮಶೆಟ್ಟಿ. ಹಂಗಂದ್ರೆ ಸರಿ 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 ನೋಡಮ್ ಕೇಳಿ ಸರ್. ಭಾಳ ದಿನ ಆಯ್ತು ಸರ್, ಇದು ಎರಡನೇ ಲೆಟರ್ ಕೊಡೋದು ಸರ್. ಅಲ್ಲಿ ಮಕ್ಕಳಿಗೆ ಏನಂದ್ರೆ ಸ್ವಚ್ಛತೆ ಇಲ್ಲ ಸರ್, ಅರ್ಥ ಆಯ್ತು. ಯಾವುದೇ ರೀತಿ ಏನಾದ್ರೆ ಯಾರು ಕ್ರಮ ತಗೊಂತಾರೆ ಸರ್? ಆಯ್ತು, ಇಮಿಡಿಯೇಟ್ಲಿ ನಾನು ಹೊಸ ಬಿಲ್ಡಿಂಗ್ ಕಟ್ಟಡ ಸ್ಯಾಂಕ್ಷನ್ಗಾಗಿ ನಾವು ಪ್ರಪೋಸಲ್ ರೆಡಿ ಮಾಡಿಸ್ತೀವಿ ಸರ್. ಶಾರ್ಟ್ಲಿಯಾಗಿ ಎಷ್ಟು ದಿನ ಆಗ್ಬೋದು ಸರ್? ಈಗ ಸ್ಯಾಂಕ್ಷನ್ ಆದ್ಮೇಲೆ ಕಟ್ಟಡ ಆಗ್ಬೇಕಂದ್ರೆ ಸುಮಾರು ಇಮಿಡಿಯೇಟ್ಲಿ ಆಗೋದಿಲ್ಲ. ಒಂದ್ಸಲ ನಾವು ಮನವಿ ಪತ್ರ ಕೊಟ್ಟೈತ್ರಿ. ಆಯ್ತು, ಕೊಟ್ಟಿಗೆಸಿಗೆ ಎರಡನೇ ವರ್ಷ ರನ್ನಿಂಗ್ ಸರ್. ನಾನು ಈಗ ಬಂದಿದ್ದೀನಿ, ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನೀವು ಹೇಳಿದ್ದು. ನನಗೂ ಕೂಡ ಯಾವ ಬಿಲ್ಡಿಂಗ್ಗಳು ಜಾಗ ನಿವೇಶನ ಎಷ್ಟದಾವ ಅಂತ ಕಂಪ್ಲೇಂಟ್ ನಾವು ಒಂದು ರಿಪೋರ್ಟ್ ತರ್ಸಿದ್ದೀನಿ. ಈಗ ಅದು ಡೆಮೋಲಿಷನ್ ಕಟ್ಟಡ ಇದೆ ಅಂತ. ಸತ್ಯ ಮೇಡಮ್ ಅವರು ಅಲ್ಲಿ ಕೆಲಸ ಮಾಡ್ತಾರಲ್ರಿ ಸರ್, ಯಾವುದೇ ರೀತಿಯಲ್ಲಿ ಏನಾಗಿದೆ ಅಂತ ನೀವು ಬಂದು ಅಧಿಕಾರಿಗಳಿಗೆ ತಲುಪಿಸಲ್ರಿ ಸರ್. ನಾವು ಎಷ್ಟೋ ಸರಿ ಫೋನ್ ಹಚ್ಚಿದ್ರು ರಿಸೀವ್ ಮಾಡಕ್ ತಯಾರಿಲ್ರಿ ಸರ್. ಆಯ್ತು, ನಾನು ಮಾಡ್ತೀನಿ ತೋ, ನಾನು ನೋಟ್ ಮಾಡ್ಕೊತೀನಿ, ನಮ್ಮ ಡೈರಿಯಲ್ಲಿ ನೋಟ್ ಮಾಡ್ಕೊಂಡು ಮಾಡ್ತೀನಿ ಅಂತ. ಓಕೆ ಸರ್, ಪತ್ರ ಅದ ಫೋಟೋ ತೆಗಿ. ಭಾಳ ದಿನ ಆಯ್ತು ಸರ್, ಅದು ಅಂಗನವಾಡಿ ಕೇಂದ್ರ ಆಗಿ 30 ವರ್ಷ ಮೇಲೆ ಆಯ್ತು, ಹಳೇದಾಯ್ತು. ಬಟ್ ಯಾವುದೇ ರೀತಿ ಬಾಡಿಗೆ ಮೇಲೆ ಇದಾರೆ, ಅಲ್ಲಿ ಸ್ವಚ್ಛತೆ ಇಲ್ಲ ಸರ್. ಕುಡಿಯೋಕ್ಕೆ ಮಕ್ಕಳಿಗೆ ನೀರಿಲ್ಲ, ಫ್ಯಾನ್ ಇಲ್ಲ ಮತ್ತು ಆಟ ಸಾಮಾನಿಲ್ಲ. ಸ್ಕೂಲ್ ಬಿಲ್ಡಿಂಗ್ ಇಲ್ಲ ಅಲ್ಲಿ? ಸ್ಕೂಲ್ ಬಿಲ್ಡಿಂಗ್ ಅದಾವ್ರಿ ಸರ್. ಸ್ಕೂಲ್ ಬಿಲ್ಡಿಂಗ್ ನಡೆಸ್ಬೇಕಂತಿದೆ. ಸ್ಕೂಲ್ ಬಿಲ್ಡಿಂಗ್ ಸ್ಕೂಲ್ ಬಿಲ್ಡಿಂಗ್ದಾಗ ಅಲ್ಲಿ ನೋಡೋಣ ಅಂತ. ಅಲ್ಲಿ ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ಹೆಡ್ ಮಾಸ್ಟರ್ ಮಾತಾಡಿ ಕಲಿ ಏನಾರ ರೂಮ್ಗೆ ಅಡಿಷ್ನಲ್ ರೂಮ್ ಇದ್ದವಪ್ಪ ಅಂದ್ರೆ ಅದ್ರಲ್ಲಿ ನಡೆಸೋಣ ಅಂತ. ಅದ್ರಾಗ ಅವಶ್ಯಕತೆ. ಸತ್ಯಮ್ಮ, ಈ ಸೂಗೂರು 1ನೇ ಅಂಗನವಾಡಿ ಕೇಂದ್ರ ಅಲ್ಲಿ ಬಾಡಿ ಕಟ್ಟಡದಲ್ಲಿ ನಡೀತಾ ಇದೆಯಲ್ಲ, ಅದೇ ಆ ಜಾಗ ಇದೆ ಅಲ್ಲಿ? ಅಲ್ಲ, ನಮ್ಮದು ಹಳಿ ಕಟ್ಟಡ ಇದೆಯಲ್ಲ, ಹಳಿ ಕಟ್ಟಡ ಡೆಮಾಲಿಷನ್ ಕಟ್ಬೋದಲ್ಲ? ಎಷ್ಟಿದೆ ಕಟ್ಟಡ ಸೈಜ್ ಅದು?